ಧೋನಿ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ಸಿಎಸ್ಕೆ ಸಿಇಒ. ಹೌದು ಗುರು, ಧೋನಿ ಬಗ್ಗೆ ಸಿಎಸ್ಕೆ ಸಿಇಒ ಒಂದು ಶಾಕಿಂಗ್ ವಿಷಯನ ಹೇಳಿದರೆ. ಅದೇನಂತ ತಿಳ್ಕೋಣ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಧೋನಿ ಬಗ್ಗೆ ಸಿಎಸ್ಕೆ ಸಿಇಒ ಕಾಶಿನಾಥನ್ ಅವರು ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸಿಎಸ್ಕೆ ಸಿಇಒ ಅವರು ಧೋನಿ ಬಗ್ಗೆ ಹೇಳಿದ್ದಾರೆ. ಧೋನಿ ಅವರು ನೆಕ್ಸ್ಟ್ ಸೀಸನ್ ಆಡ್ತಾರೆ ಅಂತ ಅನ್ಕೊಂಡಿದೀನಿ. ಅವರು ಆಡೋ ಚಾನ್ಸಸ್ ಇದೆ. ಅವ್ರ ಜೊತೆ ನಾನು ಇದುವರೆಗೂ ಕೂಡ ಯಾವುದೇ ರೀತಿ ಮಾತನ್ನ ಆಡಿಲ್ಲ. ಅವರು ಈಗ ಇಂಜುರಿಗಳೆಲ್ಲ ಆಗಿದ್ವಲ್ಲ, ಈ ಇಂಜುರಿಗಳೆಲ್ಲಾನು ರಿಕವರಿ ಮಾಡ್ಕೊಂಡು ಮತ್ತೆ ಬಂದು ಆಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಹೌದು, ಅವ್ರು ಆಡ್ತಾರೆ ಅಂತ ನಾನು ಅನ್ಕೊಂಡಿರೋದಕ್ಕೆ ಏನು ಕಾರಣ ಅಂದ್ರೆ, ಲಾಸ್ಟ್ ಮ್ಯಾಚ್ ನಾನು ಚೆನ್ನೈಯಲ್ಲಿ ಆಡ್ತೀನಿ ಅಂತ ಅಭಿಮಾನಿಗಳಿಗೆ ಮಾತನ್ನ ಕೊಟ್ಟಿದ್ದಾರೆ. ಆ ಮಾತನ್ನ ಅವ್ರು ಉಳಿಸ್ಕೊಳ್ಳೋಕೋಸ್ಕರ ನಾನಾದ್ರೂ ನೆಕ್ಸ್ಟ್ ಸೀಸನ್ ಬಂದು ಲಾಸ್ಟ್ ಮ್ಯಾಚ್ ನಮ್ಮ ಚೆನ್ನೈ ಗ್ರೌಂಡ್ ಅಲ್ಲಿ ಆಡ್ತಾರೆ ಅನ್ನೋ ಮಾತನ್ನ ಕಾಶಿನಾಥನ್ ಅವರು ಹೇಳಿದ್ದಾರೆ. ಈ ಮಾತನ್ನ ಕೇಳಿದ್ರೆ ನೆಕ್ಸ್ಟ್ ಸೀಸನ್ ಧೋನಿ ಅವರು ಆಡ್ತಾರೆ ಅಂತ ಒಂಥರ 90% ಕನ್ಫರ್ಮೇಶನ್ ಸಿಕ್ಕಿದೆ. ಇನ್ನೊಂದು 10% ಏನಪ್ಪಾ ಅಂದ್ರೆ, ಧೋನಿ ಅವ್ರ ಬಾಯಿಂದ ಕೇಳ್ಬೇಕಷ್ಟೇ. ಏನು ಕೇಳಿದ್ರೆ, ಧೋನಿ ಅವರು ಯಾವಾಗಲೂ IPL ಗೆ ಡಿಸೆಂಬರ್ ತಿಂಗಳು ಬರ್ತಿದಂಗೆ ಸ್ಟಾರ್ಟ್ ಮಾಡ್ಕೋತಾರೆ. ಜನವರಿ ತಿಂಗಳಲ್ಲೇ ಪ್ರಾಕ್ಟೀಸ್ಗೆ. ಈ ಸಲ ನೋಡೋಣ ಏನ್ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಅವಾಗ್ಲೇ ಒಂದಷ್ಟು ಕ್ಲೂ ಸಿಕ್ಕೋಗುತ್ತೆ. ಧೋನಿ ಅವ್ರು ಏನಾರು ಆಡ್ತಾರೆ ಅನ್ನೋದಾದ್ರೆ ಒಂಥರ ಸಿಎಸ್ಕೆ ಸಿಇಒ ಗುಡ್ ನ್ಯೂಸ್ ಪ್ರಕಾರ ಆಡ್ತಾರೆ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಧೋನಿ ಅವರು ಆಡ್ತಾರೋ ಆಡಲ್ವೋ? ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್.